ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಬ್ಯಾಂಕ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿರುವ ಘಟನೆ ವಿಜಯಪುರ ನಗರದ ಗಣಪತಿ ಚೌಕ್ನಲ್ಲಿ ನಡೆದಿದೆ. ಜಿಲ್ಲಾ ಮಹಿಳಾ ಸಹಕಾರ ಬ್ಯಾಂಕ್ ನಿಯಮಿತದಲ್ಲಿ ಬೆಂಕಿ ಅವಘಡದಿಂದ ಕಡತಗಳು ಭಸ್ಮವಾಗಿವೆ. ಹಳೆಯ ಹಾಗೂ ಹೊಸ ಕಡತಗಳು ಸುಟ್ಟು ಹೋಗಿದ್ದಾವೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿ ನಂದಿಸಿದ್ದಾರೆ. ಗಾಂಧಿಚೌಕ್ ಪೊಲೀಸ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಾವು 10 ಗಂಟೆ 10 ನಿಮಿಷಗಿತ್ತು ಬ್ಯಾಂಕಿಗೆ ಬಂದ್ವಿ. ಉರಿ ಹತ್ತಿತ್ರಿ ಇಲ್ಲಿ ಬ್ಯಾಂಕ್ನಾಗ. ಅಂದ್ರೆ ನಾವು ಇಲ್ಲಿ ಮೇಲೆ ಸ್ಟೇರ್ ಕೇಸ್ನಾಗ ಹೋಗೋತ್ತಿಗೆ ಸ್ಟೆಪ್ಸ್ ಅದಾವಲ್ಲ, ಅಲ್ಲೇ ಉರಿ ಹತ್ತಿಬಿಟ್ಟಿತ್ತು. ಅದು ಏನು ಶಾಕ್ ಸರ್ಕ್ಯೂಟ್ ಆಗಿದೋ ಏನೋ ಗೊತ್ತಿಲ್ಲ. ನಾವು ಬಂದ ಮೇಲೆ ಅದನ್ನೆಲ್ಲ ಹಾಸ್ಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲ ಹಾಸ್ಲಿಕ್ಕೆ ಸ್ವಲ್ಪ ಇನ್ನೂ ಇತ್ತು. ಅವಾಗ ನಾವು ಇದನ್ನು ಕರೆಸಿದ್ದೀವಿ, ಫೈರ್ ಇದ್ರ ಕರೆಸಿದ್ದೀವಿ. ಮತ್ತು ಅವರು ಬಂದು ಹಾರಿಸಿದ್ರು. ಆಮೇಲೆ ಆಫೀಸ್ನವರಿಗೆ ನಮ್ಮ DR ಮೇಡಮ್ ಅವರಿಗೆ ನಾವು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅವ್ರಂದ್ರು ನೀವು ಕಂಪ್ಲೇಂಟ್ FIR ಮಾಡಿರಿ ಅಂತಂದರು. ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಲಾಸ್ ಆಗ್ಯಾವ್ರಿ, ಎಲ್ಲ ಸುಟ್ಟವು. ಏನೇನಿದೆ ಮೇಡಮ್ ಅಲ್ಲೇ ಚಲನ ವಚರ್ಗಳು ಎಲ್ಲ. ಆಮೇಲೆ ಇನ್ಸ್ಪೆಕ್ಷನ್ ನಡೆದಿತ್ತು, ಅಲ್ಲೆಲ್ಲ ಒಯ್ಬೇಕಂತ ಹೇಳಿ ಬೇರೆ ರೂಮ್ನಾಗ ಇಡ್ಬೇಕಂತ ಹೇಳಿ ಅಲ್ಲಿ ಇಟ್ಟಿದ್ವಿ. ಅದು ಒಯ್ಲಿಕ್ಕೆ ಹತ್ತಿದ್ವಿ, ಅದ್ರಾಗ ಇಷ್ಟೆಲ್ಲ ಆಗೈತಿ. ಎಷ್ಟು ವರ್ಷದ ದಾಖಲೆಗಳು ಇದ್ದು ಮೇಡಮ್ ಅಲ್ಲಿ? ಹಳೆ ದಾಖಲೆಗಳು ಇದ್ದು ಮತ್ತು ಹೊಸವು ಇದ್ದು ಏನೋ ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ತಮ್ಮ ಹೆಸರು ಮೇಡಮ್? ನನ್ನ ನೀಲಮ್ಮ ಲೋಣಿ ಅಂತ ಹೇಳಿ ವ್ಯವಸ್ಥಾಪಕ.